ಪ್ರೀತಿ ಅನ್ನೋದು ನಗು ತರಬೇಕು, ಆದರೆ ಇಲ್ಲೊಂದು ಪ್ರೀತಿ ಪ್ರಾಣವೇ ತೆಗೆದ ಕತೆ. ಛತ್ತೀಸ್ಗಢದ ಬಿಸ್ಲಾಪುರದಲ್ಲಿ ನಡೆದ ಈ ಘಟನೆ ಕೇಳಿದರೆ ಶಾಕ್ ಆಗ್ತೀರಾ. 25 ವರ್ಷದ ಪ್ರಸಾದ್ ಸೂರ್ಯವಂಶಿ ಮತ್ತು 22 ವರ್ಷದ ರೋಶ್ನಿ ಸೂರ್ಯವಂಶಿ ಇಬ್ಬರು ಕೆಲ ವರ್ಷಗಳಿಂದ ಪ್ರೀತಿಸುತ್ತಿದ್ದರು. ಆದರೆ ಇತ್ತೀಚೆಗೆ ಏನಾಯಿತು ಗೊತ್ತಾ? ಪ್ರಸಾದ್ ರೋಶ್ನಿಯ ನಂಬರ್ ಬ್ಲಾಕ್ ಮಾಡಿದ್ದ. ಇನ್ಸ್ಟಾಗ್ರಾಮ್ ಮೆಸೇಜ್ಗೂ ಉತ್ತರ ಕೊಡುತ್ತಿರಲಿಲ್ಲ. ಸಂಪರ್ಕವೇ ಕಟ್. ಇದರಿಂದ ಕೋಪಗೊಂಡ ರೋಶ್ನಿ ನನ್ನನ್ನು ಯಾಕೆ ಬಿಟ್ಟು ಬಿಟ್ಟೆ ಎಂದು ಕೇಳಲು ನೇರವಾಗಿ ಅವನ ಮನೆಗೆ ಹೋಗಿದ್ದಳು. ಅವನ ರೂಮಿನಲ್ಲಿ ಇಬ್ಬರ ನಡುವೆ ಭೀಕರ ಜಗಳ ಶುರುವಾಯಿತು. ನನ್ನ ನಂಬರ್ ಯಾಕೆ ಬ್ಲಾಕ್ ಮಾಡಿದ್ಯಾ ಎಂದು ಪ್ರಶ್ನೆ ಮಾಡಿದಾಗ ಪ್ರಸಾದ್ ಉತ್ತರ ಕೊಡಲಿಲ್ಲ. ಆ ಕ್ಷಣಕ್ಕೆ ಕೋಪಗೊಂಡ ರೋಶ್ನಿ ತರಕಾರಿ ಕತ್ತರಿಸುವ ಚಾಕುವನ್ನ ತೆಗೆದುಕೊಂಡು ಪ್ರಸಾದ್ ಎದೆಗೆ ಚಾಕು ಇರಿದಿದ್ದಾಳೆ. ರೂಮ್ಮೇಟ್ಗಳು ಇದ್ದರು. ಆಸ್ಪತ್ರೆಗೆ ಕರೆದುಕೊಂಡು ಒಯ್ಯುವ ಮುನ್ನವೇ ಪ್ರಸಾದ್ ಸಾವನ್ನಪ್ಪಿದ್ದಾನೆ. ಪೊಲೀಸರು ಸ್ಥಳಕ್ಕೆ ಬಂದು ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಆಧರಿಸಿ ರೋಶ್ನಿಯನ್ನ ಬಂಧಿಸಿದ್ದಾರೆ.